ಆ ನಗರದಲ್ಲಿ ಬೃಹತ್ ಆಕಾರದ ಪ್ರಾಣಿಗಳು ಪ್ರತ್ಯಕ್ಷ ಆಗಿದ್ವು. ಪುಟಾಣಿಗಳ ಬಣ್ಣ ಬಣ್ಣದ ವೇಷ, ಮಕ್ಕಳ ಸ್ಕೆಚಿಂಗ್ ಆ ಕಾರ್ಯಕ್ರಮದ ಮೆರಗನ್ನ ಹೆಚ್ಚಿಸಿದ್ವು. ಅಲ್ಲಿನ ಜನ ಮಾತ್ರ ರಸ್ತೆ ಬದಿಯಲ್ಲಿ ನಿಂತು ಸೊಬಗನ್ನ ಸವಿದ್ರು. ಅಲ್ಲದೆ ಕಡಲ ತೀರದಲ್ಲಿ ನಡೆದ ಗಾಳಿಪಟ ಉತ್ಸವ ಜನರನ್ನ ರಂಜಿಸೋದಕ್ಕೆ ಕಾರಣವಾಯಿತು. ಒಂದು ಕಡೆ ನಗರದಲ್ಲಿ ಸಾಗಿ ಬರ್ತಿರುವ ಪ್ರಾಣಿಗಳು, ಇನ್ನೊಂದೆಡೆ ಬಣ್ಣ ಬಣ್ಣದ ಕಲಾ ಪ್ರಕಾರಗಳು, ಮತ್ತೊಂದೆಡೆ ಮಹಿಳೆಯರ ಡೊಳ್ಳು ಕುಣಿತ, ಪುಟಾಣಿಗಳ ವೇಷ, ಸ್ಕೇಟಿಂಗ್ ಪಟುಗಳ ಹೆಜ್ಜೆ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಅಪರೂಪದ ಬೀಚ್ ಕಾರ್ನಿವಲ್ ಕಾರ್ಯಕ್ರಮ ನಡೆದಿರುವಂತದ್ದು. ಕಾರವಾರದ ಸ್ಟಾರ್ ಚಾಯ್ಸ್ ಕಲಾ ಅಕಾಡೆಮಿ ನೇತೃತ್ವದಲ್ಲಿ ಕಳೆದ 5 ದಿನಗಳಿಂದ ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗ್ತಾ ಇದೆ. ಇವತ್ತು ವಿಶೇಷ ಆಕರ್ಷಣೆ ಬೀಚ್ ಕಾರ್ನಿವಲ್ ನಡೀತಾ ಇರುವುದು. ಮೆರವಣಿಗೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನೃತ್ಯ ಅಕಾಡೆಮಿಯ ಜನರು ಕೂಡ ಇದ್ದಾರೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಚಿಣ್ಣರು ಕೂಡ ಇವತ್ತು ಈ ಒಂದು ಮೆರವಣಿಗೆಗೆ ಒಂದು ಅಂದವನ್ನು ತಂದುಕೊಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ಪ್ರಪ್ರಥಮ ಬಾರಿಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಈ ಒಂದು ಕಾರ್ಯಕ್ರಮ ಕೂಡ ನಡೀತಾ ಇರುವಂತದ್ದು. ಹೌದು, ಕಾರವಾರ ನಗರದ ಮಯೂರ ವರ್ಮಾ ವೇದಿಕೆಯಲ್ಲಿ 5 ದಿನಗಳ ಕಡಲ ಉತ್ಸವ ಕಾರ್ಯಕ್ರಮ ನಡೆಯುತ್ತಿದೆ. ಕಾರವಾರ ಬೀಚ್ ಕಾರ್ನಿವಾಲ್ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನಗರದ ಮಾಲಾದೇವಿ ಮೈದಾನದಲ್ಲಿ ಕಾರ್ನಿವಾಲ್ ಮೆರವಣಿಗೆಗೆ ಶಾಸಕ ಸತೀಶ್ ಸೈಲ್ ಚಾಲನೆ ನೀಡಿದ್ರು. ಬೃಹತ್ ಆಕಾರದ ಹುಲಿ, ಜಿಂಕೆ, ಎತ್ತುಗಳು ವಿಶೇಷ ಆಕರ್ಷಣೆಯಾಗಿತ್ತು. 4ನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಪೆಷಲ್ ಏನಂತ ಹೇಳಿದ್ರೆ ಬೀಚ್ ಕಾರ್ನಿವಲ್ ಅಂತ ನಾವು ಕಾರವಾರದಲ್ಲಿ ಒಂದು ಪ್ರಥಮವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಬೀಚ್ ಕಾರ್ನಿವಲ್ ಅಂತ ಹೇಳಿದ್ರೆ ಕಲಾವಿದರು ವೇಷಭೂಷಣದೊಂದಿಗೆ ಟೆಬ್ಲೋದಲ್ಲಿ ಫೇಸ್ ಮಾಸ್ಕ್ ಹೊಂದಿರುವಂತ ಒಳ್ಳೆ ಟೆಬ್ಲೋವನ್ನ ಅಳವಡಿಸಿಕೊಂಡು ನಾವೊಂದು ಬೀಚ್ ಕಾರ್ನಿವಲ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅಕಾಡೆಮಿಯ 100 ಮಕ್ಕಳು, ಪಾಲಕರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಮಹಿಳೆಯರ ಡೊಳ್ಳು ಕುಣಿತದ ಜೊತೆಗೆ ಪುಟಾಣಿಗಳ ಸ್ಕೇಟಿಂಗ್ ಮೆರವಣಿಗೆ ಅಂದ ಹೆಚ್ಚಿಸಿತ್ತು. ಕಡಲ ತೀರದಲ್ಲಿ ಜರುಗಿದ ಗಾಳಿಪಟ ಉತ್ಸವ ಜನರನ್ನ ಆಕರ್ಷಿಸಿತು. ಬೀಚ್ಗೆ ಬಂದ ನಾಗರಿಕರು ಬಣ್ಣ ಬಣ್ಣದ ಗಾಳಿಪಟ ಹಿಡಿದು ಖುಷಿಪಟ್ರು. ಬೇರೆ ಬೇರೆ ಹಳ್ಳಿಗಳಲ್ಲಿ ನೋಡಿದ್ವಿ ನಾವು, ದೇವನಕ್ಕಿ ಅಲ್ಲಿ ಇಲ್ಲಿ ಎಲ್ಲ ನೋಡಿದ್ವಿ. ಆದ್ರೆ ಕಾರವಾರದ ನಗರ ಪ್ರದೇಶದಲ್ಲಿ ಇವತ್ತು ಫಸ್ಟ್ ಟೈಮ್ ಅದನ್ನು ಸ್ಟಾರ್ ಚಾಯ್ಸ್ ನವರು ಹಮ್ಮಿಕೊಂಡಿದ್ದಾರೆ ಅಂತಂದ್ರೆ ಅದೊಂದು ಖುಷಿ ವಿಷಯ. ಯಾರ್ಯಾರು ಹೊರಗಿನವ್ರು ಬಂದ್ಕೊಂಡು ಮಾಡಿದ್ದಾರೆ ಅಂತ ನಾವು ಕೇಳಿದ್ವಿ. ನಮ್ಮದೇ ಕಾರವಾರದ ಹೆಮ್ಮೆಯ ಒಂದು ಡಾನ್ಸ್ ಕ್ಲಾಸ್ ಸ್ಟಾರ್ ಚಾಯ್ಸ್ ಡಾನ್ಸ್ ಅಕಾಡೆಮಿ ಕಾರವಾರದಲ್ಲಿ ಮಾಡ್ತಾ ಇರೋದು ಎಲ್ಲರ ಹೆಮ್ಮೆಗೆ ಮನಮೆಚ್ಚಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. 5 ದಿನಗಳ ಕಾರ್ಯಕ್ರಮದಲ್ಲಿ ವಿಶೇಷ ಆಕರ್ಷಣೆಯಾಗಿ ಬೀಚ್ ಮ್ಯಾರಥಾನ್ ನಡೆಯಿತು. ಜಿಲ್ಲೆ, ರಾಜ್ಯ ಹಾಗೂ ಹೊರ ರಾಜ್ಯಗಳ ಕಲಾವಿದರು ತಮ್ಮ ಪ್ರತಿಭೆ ಪ್ರದರ್ಶಿಸಿದರು. ಸಾವಿರಾರು ಪ್ರೇಕ್ಷಕರು ಉತ್ಸವದಲ್ಲಿ ಪಾಲ್ಗೊಂಡು ಎಂಜಾಯ್ ಮಾಡಿದ್ರು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಆ ನಗರದಲ್ಲಿ ಬೃಹತ್ ಆಕಾರದ ಪ್ರಾಣಿಗಳು ಪ್ರತ್ಯಕ್ಷ ಆಗಿದ್ವು. ಪುಟಾಣಿಗಳ ಬಣ್ಣ ಬಣ್ಣದ ವೇಷ, ಮಕ್ಕಳ ಸ್ಕೆಚಿಂಗ್ ಆ ಕಾರ್ಯಕ್ರಮದ ಮೆರಗನ್ನ ಹೆಚ್ಚಿಸಿದ್ವು. ಅಲ್ಲಿನ ಜನ ಮಾತ್ರ ರಸ್ತೆ ಬದಿಯಲ್ಲಿ ನಿಂತು ಸೊಬಗನ್ನ ಸವಿದ್ರು. ಅಲ್ಲದೆ ಕಡಲ ತೀರದಲ್ಲಿ ನಡೆದ ಗಾಳಿಪಟ ಉತ್ಸವ ಜನರನ್ನ ರಂಜಿಸೋದಕ್ಕೆ ಕಾರಣವಾಯಿತು. ಒಂದು ಕಡೆ ನಗರದಲ್ಲಿ ಸಾಗಿ ಬರ್ತಿರುವ ಪ್ರಾಣಿಗಳು, ಇನ್ನೊಂದೆಡೆ ಬಣ್ಣ ಬಣ್ಣದ ಕಲಾ ಪ್ರಕಾರಗಳು, ಮತ್ತೊಂದೆಡೆ ಮಹಿಳೆಯರ ಡೊಳ್ಳು ಕುಣಿತ, ಪುಟಾಣಿಗಳ ವೇಷ, ಸ್ಕೇಟಿಂಗ್ ಪಟುಗಳ ಹೆಜ್ಜೆ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಅಪರೂಪದ ಬೀಚ್ ಕಾರ್ನಿವಲ್ ಕಾರ್ಯಕ್ರಮ ನಡೆದಿರುವಂತದ್ದು. ಕಾರವಾರದ ಸ್ಟಾರ್ ಚಾಯ್ಸ್ ಕಲಾ ಅಕಾಡೆಮಿ ನೇತೃತ್ವದಲ್ಲಿ ಕಳೆದ 5 ದಿನಗಳಿಂದ ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗ್ತಾ ಇದೆ. ಇವತ್ತು ವಿಶೇಷ ಆಕರ್ಷಣೆ ಬೀಚ್ ಕಾರ್ನಿವಲ್ ನಡೀತಾ ಇರುವುದು. ಮೆರವಣಿಗೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನೃತ್ಯ ಅಕಾಡೆಮಿಯ ಜನರು ಕೂಡ ಇದ್ದಾರೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಚಿಣ್ಣರು ಕೂಡ ಇವತ್ತು ಈ ಒಂದು ಮೆರವಣಿಗೆಗೆ ಒಂದು ಅಂದವನ್ನು ತಂದುಕೊಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ಪ್ರಪ್ರಥಮ ಬಾರಿಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಈ ಒಂದು ಕಾರ್ಯಕ್ರಮ ಕೂಡ ನಡೀತಾ ಇರುವಂತದ್ದು. ಹೌದು,
ಕಾರವಾರ ನಗರದ ಮಯೂರ ವರ್ಮಾ ವೇದಿಕೆಯಲ್ಲಿ 5 ದಿನಗಳ ಕಡಲ ಉತ್ಸವ ಕಾರ್ಯಕ್ರಮ ನಡೆಯುತ್ತಿದೆ. ಕಾರವಾರ ಬೀಚ್ ಕಾರ್ನಿವಾಲ್ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನಗರದ ಮಾಲಾದೇವಿ ಮೈದಾನದಲ್ಲಿ ಕಾರ್ನಿವಾಲ್ ಮೆರವಣಿಗೆಗೆ ಶಾಸಕ ಸತೀಶ್ ಸೈಲ್ ಚಾಲನೆ ನೀಡಿದರು. ಬೃಹತ್ ಆಕಾರದ ಹುಲಿ, ಜಿಂಕೆ, ಎತ್ತುಗಳು ವಿಶೇಷ ಆಕರ್ಷಣೆಯಾಗಿತ್ತು. 4ನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಪೆಷಲ್ ಏನಂತ ಹೇಳಿದ್ರೆ ಬೀಚ್ ಕಾರ್ನಿವಲ್ ಅಂತ ನಾವು ಕಾರವಾರದಲ್ಲಿ ಒಂದು ಪ್ರಥಮವಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಬೀಚ್ ಕಾರ್ನಿವಲ್ ಅಂತ ಹೇಳಿದ್ರೆ ಕಲಾವಿದರು ವೇಷಭೂಷಣದೊಂದಿಗೆ ಟೆಬ್ಲೋದಲ್ಲಿ ಫೇಸ್ ಮಾಸ್ಕ್ ಹೊಂದಿರುವಂತ ಒಳ್ಳೆ ಟೆಬ್ಲೋವನ್ನ ಅಳವಡಿಸಿಕೊಂಡು ನಾವೊಂದು ಬೀಚ್ ಕಾರ್ನಿವಲ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅಕಾಡೆಮಿಯ 100 ಮಕ್ಕಳು, ಪಾಲಕರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಮಹಿಳೆಯರ ಡೊಳ್ಳು ಕುಣಿತದ ಜೊತೆಗೆ ಪುಟಾಣಿಗಳ ಸ್ಕೇಟಿಂಗ್ ಮೆರವಣಿಗೆ ಅಂದ ಹೆಚ್ಚಿಸಿತ್ತು. ಕಡಲ ತೀರದಲ್ಲಿ ಜರುಗಿದ ಗಾಳಿಪಟ ಉತ್ಸವ ಜನರನ್ನ ಆಕರ್ಷಿಸಿತು. ಬೀಚ್ಗೆ ಬಂದ ನಾಗರಿಕರು ಬಣ್ಣ ಬಣ್ಣದ ಗಾಳಿಪಟ ಹಿಡಿದು ಖುಷಿಪಟ್ಟರು. ಬಹಳ ವರ್ಷ ಆಯ್ತು ಇಂಥದ್ದೆಲ್ಲ ನೋಡ್ಲೇ ಇಲ್ಲ. ಬೇರೆ ಬೇರೆ ಹಳ್ಳಿಗಳಲ್ಲಿ ನೋಡಿದ್ವಿ ನಾವು, ದೇವನಕ್ಕಿ ಅಲ್ಲಿ ಇಲ್ಲಿ ಎಲ್ಲ ನೋಡಿದ್ವಿ. ಆದ್ರೆ ಕಾರವಾರದ ನಗರ ಪ್ರದೇಶದಲ್ಲಿ ಇವತ್ತು ಫಸ್ಟ್ ಟೈಮ್ ಅದನ್ನು ಸ್ಟಾರ್ ಚಾಯ್ಸ್ ನವರು ಹಮ್ಮಿಕೊಂಡಿದ್ದಾರೆ ಅಂತಂದ್ರೆ ಅದೊಂದು ಖುಷಿ ವಿಷಯ. ಯಾರ್ಯಾರು ಹೊರಗಿನವ್ರು ಬಂದ್ಕೊಂಡು ಮಾಡಿದ್ದಾರೆ ಅಂತ ನಾವು ಕೇಳಿದ್ವಿ. ನಮ್ಮದೇ ಕಾರವಾರದ ಹೆಮ್ಮೆಯ ಒಂದು ಡಾನ್ಸ್ ಕ್ಲಾಸ್, ಸ್ಟಾರ್ ಚಾಯ್ಸ್ ಡಾನ್ಸ್ ಅಕಾಡೆಮಿ ಕಾರವಾರದಲ್ಲಿ ಮಾಡ್ತಾ ಇರೋದು ಎಲ್ಲರ ಹೆಮ್ಮೆಗೆ ಮನಮೆಚ್ಚಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. 5 ದಿನಗಳ ಕಾರ್ಯಕ್ರಮದಲ್ಲಿ ವಿಶೇಷ ಆಕರ್ಷಣೆಯಾಗಿ ಬೀಚ್ ಮ್ಯಾರಥಾನ್ ನಡೆಯಿತು. ಜಿಲ್ಲೆ, ರಾಜ್ಯ ಹಾಗೂ ಹೊರ ರಾಜ್ಯಗಳ ಕಲಾವಿದರು ತಮ್ಮ ಪ್ರತಿಭೆ ಪ್ರದರ್ಶಿಸಿದರು. ಸಾವಿರಾರು ಪ್ರೇಕ್ಷಕರು ಉತ್ಸವದಲ್ಲಿ ಪಾಲ್ಗೊಂಡು ಎಂಜಾಯ್ ಮಾಡಿದ್ರು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.